ನಮಸ್ಕಾರ. ನೋಡ್ರಿ, ಸಾಕ್ಷಾತ್ ಕೃಷ್ಣ ಪರಮಾತ್ಮ ನಕ್ಷತ್ರ ಯಾವುದು? ಸಾಕ್ಷಾತ್ ಶ್ರೀರಾಮ, ಸಾಕ್ಷಾತ್ ಲಕ್ಷ್ಮೀ ನರಸಿಂಹಸ್ವಾಮಿ, ಚಾಮುಂಡೇಶ್ವರಿ, ಯಮಧರ್ಮ, ದುರ್ಯೋಧನ ಯಾವ ಒಂದು ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ನೋಡಿ. ಕೃಷ್ಣ ಪರಮಾತ್ಮ ಬಂದು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರೋದು, ಶ್ರೀರಾಮ ಬಂದು ಪುನರ್ವಸು ನಕ್ಷತ್ರದಲ್ಲಿ, ಲಕ್ಷ್ಮೀ ನರಸಿಂಹಸ್ವಾಮಿ ಬಂದು ಸ್ವಾತಿ ನಕ್ಷತ್ರದಲ್ಲಿ, ಚಾಮುಂಡೇಶ್ವರಿ ಬಂದು ರೇವತಿ ನಕ್ಷತ್ರದಲ್ಲಿ, ಯಮಧರ್ಮ ದುರ್ಯೋಧನ ಬಂದು ಭರಣಿ ನಕ್ಷತ್ರದಲ್ಲಿ. ಯಾರು ಈ ವೃಷಭ ರಾಶಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ಸಾಕ್ಷಾತ್ ಕೃಷ್ಣನ ರಾಶಿ ನಕ್ಷತ್ರ. ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ, ಮಿಥುನ ರಾಶಿಗೂ ಪುನರ್ವಸು ನಕ್ಷತ್ರ ಬರುತ್ತೆ, ಸಾಕ್ಷಾತ್ ಶ್ರೀರಾಮಚಂದ್ರ ಹುಟ್ಟಿರೋ ರಾಶಿ ನಕ್ಷತ್ರ. ತುಲಾ ರಾಶಿ ಸ್ವಾತಿ ನಕ್ಷತ್ರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ, ಮೀನರಾಶಿ ರೇವತಿ ನಕ್ಷತ್ರದಲ್ಲಿ ಚಾಮುಂಡೇಶ್ವರಿ, ಮೇಷರಾಶಿ ಭರಣಿ ನಕ್ಷತ್ರದಲ್ಲಿ ಯಮಧರ್ಮ ದುರ್ಯೋಧನ. ನೋಡ್ರಿ, ಇಲ್ಲಿ ಈ ರಾಶಿ ನಕ್ಷತ್ರದಲ್ಲಿ ನೀವೇನಾದರೂ ಜನಿಸಿದರೆ ಖಂಡಿತವಾಗ್ಲೂ 35 ವರ್ಷದ ನಂತರ 40 ವರ್ಷದ ನಂತರ ಖಂಡಿತವಾಗ್ಲೂ ಎಲ್ಲ ವಿಚಾರದಲ್ಲಿ ಜೀವನದಲ್ಲಿ ಸಕ್ಸಸ್ಸು, ಏಳಿಗೆ, ಅಭಿವೃದ್ಧಿಗಳು ಕಾಣ್ತೀರ. ಇವತ್ತು ಏನಾಗ್ಬಿಟ್ಟಿದೆ ಅಂತಂದರೆ, ಈ ಜನಗಳು ಗ್ರಹಗಳು ಹೊಡೆದಾಗ್ತಾ ಇದ್ದಾರೆ, ಜ್ಯೋತಿಷ್ಯನೂ ಹೊಡೆದಾಗ್ತಾ ಇದ್ದಾರೆ, ಜ್ಯೋತಿಷ್ಯಗಳವರು ಹೊಡೆದಾಗ್ತಿದ್ದಾರೆ. ಯಾಕೆಂದರೆ ಇದು ಕಲಿಯುಗದ ಮಹಿಮೆ. ಈ ಗ್ರಹದ ಒಂದು ಇನ್ಫ್ಲುಯೆನ್ಸು ಕಡಿಮೆ ಆಗ್ತಾ ಬರ್ತಿದೆ, 50% ಕಡಿಮೆ ಆಗ್ತಾ ಬರ್ತಿದೆ. ಈ ದಶದಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಅಂದರೆ ಅದು ಒಳ್ಳೆಯದಾಗಿರುತ್ತೆ. ಜನಗಳಿಗೆ ಆಸೆ ವಿಪರೀತ ಒಳ್ಳೆಯದಾಗಬೇಕು, ಆವಾಗ ಜ್ಯೋತಿಷ್ಯ ನಂಬೋದು. ಇವಾಗ ಕಾಯಿಲೆಗಳು ಬಂದಾಗ ಡಾಕ್ಟ್ರಸ್ಗಳ ಹತ್ರ ಹೋಗ್ತೀರ, ಕೋಟಿಗಟ್ಟಲೆ ಎಮ್ ಡಿ ಕೊಟ್ಟು MD ಮಾಡಿರ್ತಾರೆ. MD ಮಾಡಬೇಕಂದ್ರೆ MBBS MD ಮಾಡಬೇಕಂದ್ರೆ ಕೋಟಿ ಖರ್ಚಾಗ್ತವೆ. ಅರ್ಥ ಆಯ್ತಾ? ಕೋಟಿ ಖರ್ಚು ಮಾಡಿ ವೈದ್ಯರಾಗಿರ್ತಾರೆ, ಡಾಕ್ಟ್ರಸ್ಗಳಾಗಿರ್ತಾರೆ, ಅವರೇ ನಿಮ್ಮ ಕಾಯಿಲೆ ವಾಸಿ ಮಾಡಲ್ಲ. ಇನ್ನು ಜ್ಯೋತಿಷಿಗಳಿನ್ನೆಲ್ಲಿ ವಾಸಿ ಮಾಡ್ತಾರೆ? ಅದಕ್ಕೆ ಹೇಳ್ತಿರೋದು, ಜ್ಯೋತಿಷಿಗಳಾಗಲಿ ಯಾವುದೇ ವ್ಯಕ್ತಿಗಳಾಗಲಿ ಇಲ್ಲಿ ದೇವರಲ್ಲ, ಪವಾಡ ಪುರುಷರಲ್ಲ. ಎಷ್ಟೋ ಜನ ಡಾಕ್ಟ್ರಸ್ಗಳು ಅಷ್ಟೇ. ಅದಕ್ಕೆ ನಿಮ್ಮ ಬಾಡಿಯಲ್ಲಿರೋ ಆರ್ಗನ್ಸ್ಗಳು ಎಲ್ಲ ಸಪೋರ್ಟ್ ಮಾಡಿದರೆ, ಅವರು ಕೂಡ ಮೆಡಿಸಿನ್ಸಿಗೆ ನಿಮ್ಮ ದೇಹದಲ್ಲಿರೋ ಬಾಡಿಯಲ್ಲಿರೋ ಆರ್ಗನ್ಸುಗಳೆಲ್ಲ ಸಪೋರ್ಟ್ ಮಾಡಿದರೆ ಮಾತ್ರ ನಿಮಗೆ ಕಾಯಿಲೆಗಳು ವಾಸಿಯಾಗುತ್ತೆ. ಒಂದೊಂದು ಹಿಂದಿನ ಜನ್ಮದಿಂದ ಹೊತ್ಕೊಂಬಂದಿರ್ತಾರೆ. ಆ ಒಂದು ಗ್ರಹಗಳಲ್ಲಿ ದಶದಲ್ಲಿ ಬಂದಾಗ ಅದು ಇನ್ಫ್ಲುಯೆನ್ಸ್ ಆಗ್ತಾ ಹೋಗುತ್ತೆ ಕಾಯಿಲೆಗಳು. ಜ್ಯೋತಿಷ್ಯಗಳು ಯಾರೂ ವಾಸಿ ಮಾಡಲ್ಲ, ಜ್ಯೋತಿಷಿಗಳು ಯಾರು ದೇವರಲ್ಲ, ಪವಾಡ ಪುರುಷರಲ್ಲ. ಏನು ಆ ಒಂದು ಕಾಯಿಲೆ ಬಂದಿದ್ದರೆ ಈ ಮಂತ್ರ ಹೇಳ್ಕೊಳ್ಳಿ, ಈ ದರ್ಶನ ಮಾಡ್ಕೊಳ್ಳಿ, ಈ ಪೂಜೆ ಪುನಸ್ಕಾರ ಮಾಡ್ಕೊಳ್ಳಿ ಅಂತ ಗ್ರಹಗಳಿಗೆ ಅಧಿದೇವತೆ ಪ್ರತ್ಯಧಿದೇವತೆಗಳಂತ ಇರ್ತಾರೆ. ಅದನ್ನು ಮಾರ್ಗದರ್ಶನ ಮಾಡೋರ ಅಷ್ಟೇ ನಾವು ಅರ್ಥ ಮಾಡ್ಕೊಳ್ಳಿ. ಇನ್ನು ದುಡ್ಡಿನ ವಿಚಾರದಲ್ಲಿ, ಆಸ್ತಿ ವಿಚಾರದಲ್ಲಿ, ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ, ರಾಜಕೀಯ, ಫಿಲ್ಮ್ ಲ್ಯಾಂಡಲ್ಲಿ ಏಳಿಗೆ ಅಭಿವೃದ್ಧಿಗಳು ಕಾಣಬೇಕು ಅಂತಂದರೆ ನಿಮ್ಮದೇ ಆದ ಒಂದು ಆಯ್ಕೆಗಳಂತ ಇರುತ್ತೆ. ನೀವು ಮಾಡೋ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ. ನೀವು ಮಾಡುವ ಕೆಲಸದ ಆಯ್ಕೆ, ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ. ಅರ್ಥ ಆಯ್ತಾ? ಇಲ್ಲೇನು ಜ್ಯೋತಿಷಿಗಳೇನು ನಿಮ್ಮನ್ನು ಮಿರಾಕಲ್ಸ್ ಮಾಡಲ್ಲ, ಅವರೇ ನಿಮಗೇನು ಮಂತ್ರಿಸ್ಬಿಟ್ಟು ಪವಾಡ ಮಾಡಿ ಕೊಡಲ್ಲ, ಮಾರ್ಗದರ್ಶನ ಮಾಡೋರು, ಗೈಡೆನ್ಸ್ ಮಾಡೋರು ಅಷ್ಟೇ ನಾವು ಜ್ಯೋತಿಷಿಗಳಾಗಿ. ಅರ್ಥ ಆಯ್ತಾ? ಡಾಕ್ಟ್ರಸ್ಗಳ ಕೈಲೇ ದೊಡ್ಡ ಕಾಯಿಲೆಗಳು ವಾಸಿ ಮಾಡೋಕ್ಕಾಗಲ್ಲ ಅಂದರೆ ಜ್ಯೋತಿಷಿಗಳು ಮಾಡ್ತಾರಾ? ಏನು ಅಂತಂದರೆ, ಈ ಒಂದು ಗ್ರಹಕ್ಕೆ ಈ ಒಂದು ದಶಾಭುಕ್ತಿಗಳೇ, ಈ ಅಧಿದೇವತೆಗಳು ಪ್ರತ್ಯಧಿದೇವತೆಗಳು, ಈ ಮಂತ್ರಗಳು, ಈ ಪೂಜೆ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳೋದು ನಮ್ಮ ಡ್ಯೂಟಿ. ಇವತ್ತು ಆಸೆ ವಿಪರೀತ, ಮನುಷ್ಯನಿಗೆ ಸಡನ್ನಾಗಿ ಶ್ರೀಮಂತರಾಗ್ಬಿಡ್ಬೇಕು, ನಮಗೆಲ್ಲ ಬಂದುಬಿಡಬೇಕು ಅಂತ ಮನುಷ್ಯ ಇದ್ದಾಗ ಗ್ರಹಗಳೇನು ಅವು ಡ್ಯೂಟಿ ಅವು ಮಾಡ್ತಾವೆ. ಪಾಪ ಕೊಟ್ಟಿರ್ತವೆ ಆಸೆ, ಇನ್ನೂ ಬೇಕು ಅಂದರೆ ಏನು ಮಾಡೋಕ್ಕಾಗಲ್ಲ. ನನ್ನ ಪ್ರಕಾರ ಹೇಳೋದಾದರೆ, ಮನುಷ್ಯ ಆಗಲಿ ಜ್ಯೋತಿಷಿಗಳಾಗಲಿ
ಅರ್ಚಕರು ಪುರೋಹಿತರುಗಳಾಗಲಿ, ಸ್ವಾಮೀಜಿಗಳಾಗಲಿ, ಡಾಕ್ಟ್ರಸ್ಗಳಾಗಲಿ ಯಾರೂ ದೇವರಲ್ಲ, ಮನುಷ್ಯರಷ್ಟೇ. ಅರ್ಥ ಆಯ್ತಾ? ಇದನ್ನೆಲ್ಲ ಆಟ ನಡೆಸೋದು ಭಗವಂತ. ಕಣ್ಣಿಗೆ ಕಾಣದೆ ಅಂತಂದರೆ ಭಗವಂತ. ಪಂಚಭೂತಗಳೇ ಇಲ್ಲಿ ದೇವರು. ಅದಕ್ಕೆ ಕಾಮನ್ ಸೆನ್ಸು, ಸಿಕ್ಸ್ತ್ ಸೆನ್ಸು, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಬೇಕು, ಆಹಾರ ಕ್ರಮದಲ್ಲಿ ಸರಿಯಾಗಿ ಇಟ್ಕೊಬೇಕು, ಮನಸ್ಸುಗಳನ್ನ ಚೆನ್ನಾಗಿ ಇಟ್ಕೊಬೇಕು, ಒಳ್ಳೆ ಮನಸ್ಸಿರಬೇಕು, ನೆಗೆಟಿವ್ ಥಾಟ್ಸು ನೆಗೆಟಿವ್ ಮೈಂಡು ಇಟ್ಕೊಬಾರ್ದು. ಆವಾಗ ಜೀವನದಲ್ಲಿ ಮುಂದೆ ಬರ್ತೀರಾ. ಅದರಲ್ಲೂ ಈ ಯಮಧರ್ಮ ದುರ್ಯೋಧನ ನಕ್ಷತ್ರ ಅಂದರೆ ನೋಡ್ರಿ, ಮೇಷರಾಶಿ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರೋರು ಅದೇ ಥರ ಗಜಗಾತ್ರ ಪರ್ಸ್ನಾಲಿಟಿ ಇರುತ್ತೆ. ಇನ್ನು ಚಾಮುಂಡೇಶ್ವರಿ ಮೀನರಾಶಿ ರೇವತಿ ನಕ್ಷತ್ರ, ಇಂಥ ಒಂದು ರಾಶಿ ನಕ್ಷತ್ರದಲ್ಲಿ ನೀವು ಹುಟ್ಟಿದಿರ ಅಂದರೆ ಖಂಡಿತವಾಗ್ಲೂ ನಿಮ್ಮಲ್ಲಿ ಆ ಒಂದು ಛಲ ಇರುತ್ತೆ, ಸಾಧನೆ ಮಾಡೋ ಅಂಥ ಒಂದು ತಾಕತ್ತಿರುತ್ತೆ, ಮುಂದೆ ಬರೋ ಅಂಥ ಎಲ್ಲ ಒಂದು ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಗಳು ನಿಮ್ಮಲ್ಲಿ ಇರುತ್ತೆ. ನಿಮ್ಮದೇ ಆದ ಒಂದು ಥರ್ಡ್ ಐ ಆಜ್ಞಾ ಚಕ್ರ ಓಪನ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ನನ್ನ ಪ್ರಕಾರ ಒಂದು 35-40 ವರ್ಷದ ನಂತರ ಸಕ್ಸಸ್ಸುಗಳಾಗುತ್ತೆ. ಇಲ್ಲ ಗುರುಗಳೇ ನಾವು ಹಂಗೇ ಇದ್ದೀವಿ ಅಂದರೆ ನೀವು ಮಾಡಿಕೊಂಡಿರೋ ಸ್ವಯಂಕೃತ ಅಪರಾಧಗಳು, ನಿಮ್ಮ ಡಿಸಿಷನ್ಸುಗಳು ತಪ್ಪಿರ್ತವೆ, ನಿಮ್ಮ ಆಯ್ಕೆಗಳು ಜೀವನದಲ್ಲಿ ತಪ್ಪಿರುತ್ತೆ. ನಮಸ್ಕಾರ.